ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲೇ ಮೆಲ್ಟ್ ಆ್ಯಂಡ್ ಬೋರ್ ಮೆಥಡಲ್ಲಿ ಶಿಯಾ ಬಟರ್ ಮತ್ತು ಸ್ಯಾಫ್ರಾನ್ ಯೂಸ್ ಮಾಡಿ ಸೋಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಸೋಪ್ ಬೇಸ್ ತಗೊಂಡಿದ್ದೀನಿ, ಗೋಟ್ ಮಿಲ್ಕ್ ಸೋಪ್ ಬೇಸು. ಮತ್ತು ಶಿಯಾ ಬಟರ್ ಅಂತ ನಿಮಗೆ ಒಂದು ಟೈಪ್ ಆಫ್ ಬಟರ್ ಇದು. ಇದನ್ನು ತಗೊಂಡಿದ್ದೀನಿ. ಇದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ. ಸೊ ಹಾಗಾಗಿ ಇಲ್ಲಿ ನಾನೊಂದು 100 ಗ್ರಾಮ್ ಅಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇವಾಗ ನಾವು ಡಬಲ್ ಬಾಯ್ಲರ್ ಮೂಲಕ ಇದನ್ನು ಸೋಪ್ ಬೇಸ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಮೊದಲೇ ನೀರು ಹಾಕಿ ಇಟ್ಟಿದ್ದೆ. ಇವಾಗ ಇದನ್ನು ನಾವು ಮೆಲ್ಟ್ ಮಾಡ್ಕೊಳ್ಳೋಣ. ಗೋಟ್ ಮಿಲ್ಕ್ ಸೋಪ್ ಬೇಸು ನಿಮಗೆ ಸ್ಕಿನ್ಗೆ ಒಳ್ಳೆಯದು ಮತ್ತು ಬ್ರೈಟ್ನಿಂಗ್ಗೆ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಗೋಟ್ ಮಿಲ್ಕ್ದು ಸೋಪ್ ಬೇಸ್ ತಗೊಂಡಿದ್ದೀನಿ. ಪ್ಲಸ್ ಶಿಯಾ ಬಟರ್ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಬ್ರೇಕೇಜ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಸ್ಕಿನ್ಗೆ. ಸೊ ಡ್ರೈನೆಸ್ ಇದ್ದರೆ ಕಡಿಮೆ ಆಗುತ್ತೆ ಶಿಯಾ ಬಟರ್ನ ಯೂಸ್ ಮಾಡಿಕೊಂಡು ನಾವು ಸೋಪೆಲ್ಲ ಮಾಡ್ಕೊಳ್ಳೋದ್ರಿಂದ. ಶಿಯಾ ಬಟರ್ನ ಸೋಪಲ್ಲಿ ಮಾತ್ರ ಅಲ್ಲ, ಮಾಯ್ಶ್ಚರೈಸರಲ್ಲಿ, ಕ್ರೀಮ್ಸಲ್ಲಿ, ಎಲ್ಲ ಕಡೆ ಸ್ಕಿನ್ ಮತ್ತು ಹೇರ್ ಕೇರ್ ರಿಲೇಟೆಡ್ ಕಾಸ್ಮೆಟಿಕ್ಸ್ ಮಾಡೋದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಸೋಪಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಇದು ಮೆಲ್ಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋಣ. ಆಮೇಲೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಶಿಯಾ ಬಟರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಏಕೆಂದರೆ ತುಂಬ ಹೀಟಲ್ಲಿ ಇದು ಮೆಲ್ಟ್ ಆದಾಗ ಅದರ ಪ್ರಾಪರ್ಟೀಸ್ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವಿಲ್ಲಿ ಡಬಲ್ ಬಾಯ್ಲರ್ ಮಾಡ್ತಾ ಇರೋದು. ಬಟ್ ಆಫ್ ಮಾಡ್ಕೊಂಡಾಗ ನಮಗಿನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ. ಈಗ ಇದು ಮೆಲ್ಟ್ ಆಗಿದೆ. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶಿಯಾ ಬಟರ್ ತಗೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸೊ ಅದು ಕೂಡ ಮೆಲ್ಟ್ ಆಗೋವರೆಗೂ ನಾವಿಲ್ಲಿ ವೆಯ್ಟ್ ಮಾಡೋಣ. ಮೆಲ್ಟ್ ಆದಮೇಲೆ ನಾನು ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ. ಅದೇನೆಂದರೆ ಸ್ಯಾಫ್ರಾನ್ ನಿಮಗೆ ನ್ಯಾಚುರಲ್ ಗ್ಲೋನೆಸ್ ಕೊಡುತ್ತೆ ಸ್ಕಿನ್ಗೆ. ಸೊ ನಿಮಗೆ ಬ್ರೈಟ್ನಿಂಗ್ ಆಗುತ್ತೆ ಸ್ಕಿನ್ನು ನಾವು ಇದರಲ್ಲಿ ಸ್ಯಾಫ್ರಾನ್ನ ಆ್ಯಡ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ನಾನಿಲ್ಲಿ ಸ್ಯಾಫ್ರಾನ್ ತಗೊಂಡಿದ್ದೀನಿ. ಸ್ಯಾಫ್ರಾನ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇದನ್ನು ನಾನು ಸ್ಟವ್ವಿಂದ ಇಳಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಯಾಫ್ರಾನ್ನ ಹಾಕಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದೇನಂತಂದರೆ ವಿಟಮಿನ್ ಇ. ಇದು ಕೂಡ ನಿಮಗೆ ಸ್ಕಿನ್ಗೆ ಮತ್ತು ಹೇರ್ಗೆ ಒಳ್ಳೆಯದು, ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿ ಇಷ್ಟು ಕಾಂಬಿನೇಷನ್ಸಲ್ಲಿ ಇವಾಗ ನಮ್ಮ ಸೋಪು ರೆಡಿಯಾಗಿದೆ. ಇದನ್ನು ನಾವು ಮೋಲ್ಡ್ಗೆ ಹಾಕೋಣ. ಟೋಟಲ್ ಇದ್ರದ್ದು ಬೆನಿಫಿಟ್ಸ್ ಏನಂದರೆ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಬೇಗ ವಯಸ್ಸಾಗಿರೋರ ಥರ ಕಾಣಿಸಲ್ಲ ನಾವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ. ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ. ಆಂಟಿ ಇನ್ಫ್ಲಮೇಟ್ರಿ ಆಗೂ ಕೂಡ ಈ ಸೋಪು ವರ್ಕ್ ಆಗುತ್ತೆ. ಸೊ ನಾನಿಲ್ಲಿ ಮೋಲ್ಡ್ಗೆ ಹಾಕಿದ್ದೀನಿ. ಮೋಲ್ಡ್ಗೆ ಹಾಕಿ 1 ಅವರ್ ಬಿಟ್ಟರೆ ಇದು ಹಾರ್ಡ್ ಆಗಿರುತ್ತೆ. ಸೊ ಅದಾದಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 1 ಅವರ್ ಆಗಿದೆ. ಜಸ್ಟ್ ಈ ಥರ ತೆಗೆದ್ರೆ ನಿಮಗೆ ಸೋಪು ಸಿಗುತ್ತೆ ನೋಡಿ, ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಮಾಡ್ಕೊಂಡು ಯೂಸ್ ಮಾಡಿ ಮತ್ತು ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಡೌಟ್ ಕ್ಲಾರಿಫೈ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.